ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಕ್ ಸಮಾಚಾರ ಸಂತೆಗೆ. ನನ್ನ ಮಗನಿಗೆ ಬುಕ್ಸ್ ತರೋಣ ಅಂತ ಹೋಗಿದ್ವಿ. ಒಂದು ವಾರ ಆಗಿದೆ ಸ್ಕೂಲು ಸ್ಟಾರ್ಟ್ ಆಗಿ ಅಂದರು. ನನಗೆ ಕರೆಕ್ಟ್ ಇನ್ಫಾರ್ಮೇಷನ್ ವಾಟ್ಸಪ್ಪಲ್ಲಿ ಸಿಕ್ಕಿರಲಿಲ್ಲ. ಸಿಕ್ಕಿದ್ದಿದ್ರೆ ಕರೆಕ್ಟ್ ಟೈಮ್ಗೆ ಸ್ಕೂಲ್ಗೆ ಕಳಿಸ್ತಿದ್ದೆ. ನನ್ನ ಮಗ ಫಸ್ಟ್ ಟೈಮ್ ರೆಡಿಯಾಗಿ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ನೋಡಿ. ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ. ಈಗ ಏನು ಅಳ್ತಾನ ಏನು ಮಾಡ್ತಾನೆ ಅನ್ನೋದು. ನಮ್ಮ ಹಸ್ಬೆಂಡ್ ಆಫೀಸ್ ರಜೆ ಇರೋದ್ರಿಂದ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಗಾಡಿಯಲ್ಲಿ ಹೋಗೋಣ ಅಂತ. ಹಿಂದಿನ ದಿವಸ ಕಾರಲ್ಲಿ ಹೋಗಿದ್ವಿ. ಅಲ್ಲಿ ಪಾರ್ಕಿಂಗ್ ಸಿಗೋದಿಲ್ಲ ಅಂದ್ಬಿಟ್ಟು ಗಾಡಿಯಲ್ಲೇ ಹೋಗೋಣ ಅಂತ ಮೂವರು ಗಾಡಿಯಲ್ಲಿ ಹೊರಟ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೂ ಹೋಗಿದ್ವಿ. ಅಲ್ಲೇ ಅಲಂಕಾರ ಮಾಡ್ತಿದ್ರು, ಅರ್ಚನೆ ಮಾಡಲ್ಲ ಅಂತ ಅಂದರು. ಹಾಗೆ ಕೈ ಮುಕ್ಕೊಂಡು ಉಂಡೆ ಕಾಸು ಹಾಕ್ಬಿಟ್ಟು ಸ್ಕೂಲಿಗೆ ಕರ್ಕೊಂಡೋಗಿಬಿಟ್ವಿ. ಅವನು ಸ್ವಲ್ಪ ಅಳ್ತಿದ್ದ. ಆಮೇಲೆ ಪರವಾಗಿಲ್ಲ ಬಿಡಿ ಅಂತ ಮೇಡಮ್ ಹೇಳಿದ್ರು. ಮುಂದಕ್ಕೆ ಹೋದ್ಮೇಲೆ ಸುಮ್ಮನೆ ಅದನ್ನಂತೆ ನಾವು ಬಂದ್ವಿ. ಹಾಗೆ ಸ್ಕೂಲ್ ಬಗ್ಗೆ ಮಾತಾಡಿ ಅಂತ ನನಗೆ ಗುರುವಾರ ಹೇಳಿದರು. ಅದ್ರ ಬಗ್ಗೆ ಮಾತಾಡಿದ್ದೀನಿ. ಅದನ್ನು ಕೂಡ ನಾನು ಫಸ್ಟಲ್ಲೇ ಹಾಕಿದ್ದೀನಿ, ನೋಡ್ಬೋದು ನೀವು. ಹೇಗೆ ಮಾತಾಡಿದ್ದೀನಿ, ಚೆನ್ನಾಗಿ ಮಾತಾಡಿದ್ದೀನಿ ಅನಿಸುತ್ತೆ. ಇಷ್ಟು ದಿನ ನಾನು ಯಾಕೆ ವ್ಲಾಗ್ ಮಾಡಿರಲಿಲ್ಲ ಅಂದರೆ ಇದೆ ನೋಡಿ ಪ್ರಾಬ್ಲಮ್ಮು. ನಾನು ಫೋನ್ನ ಟ್ರೈಪಾಡ್ಗೆ ಅದು ಹಾಕ್ಕೊಂಡು ಮಾಡೋಕ್ಕೆ ಹೋದಾಗ ಸ್ಟಾರ್ಟಿಂಗೆಲ್ಲ ಚೆನ್ನಾಗೇ ವ್ಲಾಗ್ಗಳು ಮಾಡ್ತಿದ್ದೆ. ಫೋನ್ ಏನು ಬೀಳ್ತಿರ್ಲಿಲ್ಲ. ಬರ್ತಾ ಬರ್ತಾ ನನ್ನ ಸ್ಕ್ರೀನು ಹೋಗಿತ್ತು ಅಂತ ವ್ಲಾಗಲ್ಲಿ ಹೇಳಿದ್ದೆ. ಈ ಸಲನೂ ಕೂಡ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಒಂದು ನಿಮಿಷಕ್ಕೆಲ್ಲ ಬಿದ್ದು ಹೋಗ್ತಿತ್ತು. ಇರಿಟೇಷನ್ ಆಗ್ತಿತ್ತು. ನಂಗೆ ವ್ಲಾಗ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇದರಿಂದ ಫೋನ್ ಕೂಡ ಹಾಳಾಗೋಯ್ತು ನಂದು. ಅಮೆಝಾನಲ್ಲಿ ಬೈ ಮಾಡಿದೆ 199 ರುಪೀಸ್ಗೆ. ಡೆಲಿವರಿ ಚಾರ್ಜ್ 40 ರುಪೀಸ್ ಆಯಿತು. ಫೋನ್ ಏನು ಬೀಳ್ತಾ ಇಲ್ಲ. ನಾನು ಕಂಫರ್ಟಬಲ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡೋಣ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಬೀಳ್ತಾ ಇಲ್ವಾ ಅನ್ನೋದು ಕೂಡ ನಾನು ತಿಳಿಸ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಹಾಗೆ ತುಂಬ ದಿವಸದಿಂದ ಅನ್ಕೋತಾ ಇದೆ ನಾನು ವ್ಲಾಗ್ಗಳು ಮಾಡಬೇಕು ಅಂತ. ಕೊನೆಗೂ ಇವತ್ತು ಕಾಲ ಕೂಡ ಬಂದಿದೆ. ಅದು ಅಲ್ಲದೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ದಿವಸ ಮಧ್ಯ ರಜೆ ಇದೆ, ಗೌರ್ಮೆಂಟ್ ಹಾಲಿಡೇ ಎಲ್ಲ. ನನ್ನ ಮಗನಿಗೆ ಸ್ಕೂಲ್ ಕಳ್ಸೋ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಫ್ರೀ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟಿಂದ ನೋಡಬೇಕು ಆಗುತ್ತಾ ಇಲ್ವಾ ಫ್ರೀ ನನಗೆ ಅಂತ. ಮತ್ತು ಇವಾಗ 1 ವೀಕ್ ಮಾತ್ರ ಇದೆ ಅಂತೆ ಸ್ಕೂಲು. ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತಂತೆ. ನೋಡಬೇಕು. ಇದೊಂಥರ ಸಮ್ಮರ್ ಕ್ಯಾಂಪ್ ಥರ ಅಂತ ಅಂದ್ಕೊತೀನಿ. ಬಟ್ ಸಮ್ಮರ್ ಕ್ಯಾಂಪ್ ಅಲ್ಲ, ಅಮೌಂಟ್ ಏನಿಲ್ಲ. ಸುಮ್ಮನೆ ಒಂದು ವಾರ, ಒಂದು 15 ಡೇಸ್ ಮಾಡ್ತಾ ಇದ್ದಾರೆ ಅಷ್ಟೇ. ನನ್ನ ಕ್ಲಾಸ್ಮೇಟ್ ಫ್ರೆಂಡು ಇನ್ವೈಟ್ ಮಾಡಿದ್ದಾರೆ. ಸಂಡೇ ಅವ್ರ ಮನೆಯಲ್ಲಿ ದೇವ್ರು ಕರೆಸ್ತಾ ಇದ್ದಾರೆ ಅಂತ ಹೋಗಬೇಕು. ಸ್ವಲ್ಪ ದೂರ ಇದೆ. ಬಟ್ ಕ್ಲಾಸ್ಮೇಟ್ಸ್ ಎಲ್ಲ ಮೀಟ್ ಆಗ್ತಾ ಇದ್ದೀವಿ. ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ತಾನೇ ಕಾಲ್ ಮಾಡಿದರು, ಅವ್ರ ಜೊತೆ ಎಲ್ಲ ಮಾತಾಡಿದೆ. ಫೈನಲ್ ಆಗಿ ನಾನು ಸಂಡೇ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ತಾಯಿದ್ದೀನಿ. ಅವ್ರ ಮನೆಗೆ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಬರ್ತಾಯಿದ್ದೀನಿ. ನನ್ನ ಮಗನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ಗೆ ಕೆಲಸ ಇರುತ್ತೆ ಅನಿಸುತ್ತೆ. ಕೆಲಸ ಇಲ್ಲ ಅಂದಿದ್ರೆ ಕರ್ಕೊಂಡು ಹೋಗ್ತಿದ್ರು. ಅದು ಅಲ್ಲದೆ ಬಿಸಿಲು ಬೇರೆ ಇದೆ. ನೋಡಬೇಕು. ಕೆಲವೊಂದು ಸಲ ಇದ್ದಕ್ಕಿದ್ದಾಗೆ ಮಳೆ ಕೂಡ ಬರುತ್ತೆ. ನಿನ್ನೆ ಕೂಡ ಮಳೆ ಬಂದಿತ್ತು. ಸ್ವಲ್ಪ ಇದ್ದಕ್ಕಿದ್ದಾಗೆ ಬಂತು ಬಿಸಿಲಿದ್ದಂಗೆ. 2 ಹನಿ ಹಾಗೆ ಹೊರಟೋಯ್ತು. ಸಾಯಂಕಾಲ ಎಲ್ಲ ಕೂಲಾಗಿತ್ತು, ಬೆಳಗ್ಗೆ ಕೂಡ ಕೂಲಾಗಿತ್ತು. ಇವಾಗಲೂ ಅಷ್ಟೇ. ನಾನು ಮಧ್ಯಾಹ್ನ ಬಟ್ಟೆ ಒಣಗಾಕಿದ್ದೆ. ಇದ್ದಕ್ಕಿದ್ದಂಗೆ ಮಳೆ ಬರ್ತಾಯಿದ್ದೆ. ಆಗಲೇ ಮತ್ತೆ ತೊಗೊಂಡು ಬಂದೆ. ಆಗಲೇ ಬಿಸಿಲು ಹೇಗೆ ಅಂತಲೇ ಹೇಳೋಕ್ಕಾಗಲ್ಲ. ಈಗ ವಾತಾವರಣ ಕೆಲವೊಂದು ಸಲ ಸೆಕೆನೂ ಆಗುತ್ತೆ, ಕೆಲವೊಂದು ಸಲ ಚಳಿನೂ ಆಗುತ್ತೆ. ಒಂಥರ ಚೆನ್ನಾಗಿದೆ. ಎಂಜಾಯ್ ಮಾಡ್ತಾಯಿದ್ದೀನಿ ನಾನು. ನನ್ನ ಮಗ ಸ್ಕೂಲ್ಗೆ ಹೋಗೋದನ್ನು ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಸ್ಕೂಲಿಂದ ಮೆಟ್ಲು ಇಳ್ಕೊಂಡು ಕರ್ಕೊಂಬರ್ತಾಯಿದ್ರು ಅಯ್ಯಮ್ಮ ಆಂಟಿ. ನನ್ನ ಅವನು ನೋಡಿದ ತಕ್ಷಣ ಮುಖ ಒಂಥರ ಮಾಡ್ಕೊಂಡು ಅಳ ಥರ ಮಾಡ್ಕೊಂಡ. ಹತ್ರ ಕರ್ಕೊಂಡು ಬಂದು ಹೂ ಅಂತ ಅಂದ್ಬಿಟ್ಟು ಹೊಡಿತಾ ಇದ್ದಾನೆ ನನಗೆ. ಆಮೇಲೆ ಎತ್ಕೊಂಡೆ ಮುಖ ಮುಚ್ಕೊಂಡು ಇಲ್ಲಿ ಹೆಗ್ಲು ಮೇಲೆ ಅಳ್ತಾ ಇದ್ದಾನೆ. ಆಮೇಲೆ ಬ್ಯಾಗ್ ಕೊಡಲಿಲ್ಲ ಅವ್ರ ಅಜ್ಜಿಗೆ. ಅವ್ರ ಅಜ್ಜಿ ನಾನು ಇಬ್ಬರು ಹೋಗಿದ್ವಿ ಕರ್ಕೊಂಬರೋದಕ್ಕೆ. ಆಮೇಲೆ ಸ್ವಲ್ಪ ದೂರ ಎತ್ಕೊಂಡು ಬಂದೆ. ಸ್ವಲ್ಪ ದೂರ ನಡೆಸ್ಕೊಂಡು ಬಂದಮೇಲೆ ಕೈ ಒಂದು ಸ್ವಲ್ಪ ಕುಯ್ಕೊಂಬಿಟ್ಟಿರಂಗಿತ್ತು. ನಾನು ಎಲ್ಲಾದರೂ ಬಾಗಿಲಿಗೆ ಏನಾದರೂ ಸಿಗಿಸ್ಕೊಂಡ ಏನು ಅಂತ ನೋಡಿದೆ. ಅದು ಕಚ್ಚಿರೋದು ಮಾರ್ಕೊಂತು ಅಲ್ಲ, ಇಲ್ಲೇನೇ ಬಿದ್ದನ ಏನು, ಏನಾದರೂ ಕದಾಗಿದ್ದಾಗ ಏನಾದರೂ ಕೈ ಕೊಟ್ಟನ ಆ ಥರ ಸಿಬ್ರೆ ಏನಾದ್ರು ಚುಚ್ಕೋತ ಅಂತ ನಾನು ಅಂದ್ಕೊಂಡೆ. ನಾನು ಅವನಿಗೆ ಒಂದು ಜಾಮಿಟ್ರಿ ಕೊಟ್ಟು ಕಳಿಸಿದ್ದೆ.
ಅದನ್ನು ಓಪನ್ ಆಗಿ ಮುರಿದಾಕ್ಬಿಟ್ಟಿದೆ. ಇವ್ನು ಮುರಿದಾಕನ್ನ ಫ್ರೆಂಡ್ಸ್ ಮುರಿದಾಕಿದ್ರೋ ಗೊತ್ತಿಲ್ಲ ಕ್ಲಾಸಲ್ಲಿ. ಆಮೇಲೆ ಒಂದು ಪೆನ್ಸಿಲ್ ಕೂಡ ಕೊಟ್ಟು ಕಳಿಸಿದ್ದೆ, ಪೆನ್ಸಿಲ್ ತಂದೇ ಇಲ್ಲ. ಅವನಿಗೆ ಮೆಂಡರು ರಬ್ಬರ್ ತಂದಿದ್ದೆ, ಬಟ್ ಎತ್ತು ಮಾಡಿಬಿಟ್ಟೆ ನಾನು. ಬಾಯಲ್ಲಿ ಇಟ್ಕೊಂಡ್ಬಿಡ್ತಾನೆ ಅನ್ನೋದಕ್ಕೋಸ್ಕರ. ಯಾಕಂದರೆ ಹೇಳೋಕ್ಕಾಗಲ್ಲ, ಟೈಮ್ ಒಂದೇ ಥರ ಇರೋಕ್ಕಲ್ಲ, ಇಟ್ಕೊಳ್ಳಲ್ಲ ಆಲ್ಮೋಸ್ಟ್. ಒಂದೊಂದ್ಸಲ ನನಗೆ ಆ ಮಾರಿ ಚಕ್ ಅಂತ ಇಟ್ಕೊಂಡ್ಬಿಡ್ತಾನೆ. ನಾವು ಮನೇಲಿ ಇದ್ದಾಗಲೇ ಹಂಗೆ ಮಾಡ್ತಾನೆ ಅಂದ್ಬಿಟ್ಟು ಎತ್ತಿಟ್ಬಿಟ್ಟಿದ್ದೆ. ಹಾಗೆ ಅವನಿಗೆ ಬಾಕ್ಸ್ ಕೂಡ ತಂದಿದ್ದೆ ನಾನು ಒಂದು 6 ತಿಂಗಳು ಮುಂಚೆನೇ. ಬ್ಯಾಗು ಕೂಡ ಅಷ್ಟೇ ಎಲ್ಲ ತೊಗೊಂಡು ಬಂದಿದ್ದೆ. ಅದನ್ನೇ ನೀವು ವಿಡಿಯೋದಲ್ಲಿ ನೋಡಿದ್ರಲ್ಲ ತೊಗೊಂಡೋಗಿದ್ದು, ಲಂಚ್ ಬ್ಯಾಗೆಲ್ಲ. ಮೆಂಡರು ರಬ್ಬರು ಹಾಗೆ 3 ಬುಕ್ಕು ನಿನ್ನೆ ಪರ್ಚೇಸ್ ಮಾಡಿದ್ದು ನಾವು ಮನೆ ಹತ್ರ ಅಂಗಡಿಯಲ್ಲಿ. ಅವ್ರೊಂದು 3 ಬುಕ್ ಕೊಟ್ಟಿದ್ದಾರೆ ಬರೆಯೋದಕ್ಕೆ. ಮಿಕ್ಕಿದೆಲ್ಲ ಲ್ಯಾಂಗ್ವೇಜ್ ಬುಕ್ಗಳು ಕೊಟ್ಟಿದ್ದಾರೆ, ಓದೋದು ಬರೆಯೋದೆಲ್ಲ ಅದರಲ್ಲೇ ಇದೆ ಅನಿಸುತ್ತೆ. ಇನ್ನು ಬೈಂಡಿಂಗ್ ಹಾಕಿಲ್ಲ, ಹಾಕಬೇಕು. ಬೈಂಡಿಂಗ್ ಹಾಕಿದಾಗ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಬೈಂಡ್ ಮಾಡಿ ಅಂತ, ಇಬ್ಬರು ಸೇರ್ಕೊಂಡು ಮಾಡಬೇಕು. ತುಂಬ ದಿವಸ ಆಯ್ತಲ್ಲ ಬೈಂಡಿಂಗ್ ಎಲ್ಲ ಹಾಕಿ. ನಾವು ಸ್ಕೂಲ್ಗೆ ಹೋಗುವಾಗ ಮಾಡ್ತಿದ್ವಿ, ಮರ್ತು ಬಿಟ್ಟಿದ್ದೀನಿ. ಮತ್ತು ನೀಟಾಗಿ ಹಾಕ್ಬೇಕಲ್ವಾ, ಇನ್ನೂ ರಜೆ ಇದೆಯಲ್ಲ, ಅಷ್ಟರಲ್ಲಿ ಹಾಕ್ತೀನಿ, ತೋರಿಸ್ತೀನಿ. ಹಾಗೆ ನಾನು ನನ್ನ ಮಗಂದು ಯಾವ ಥರ ವಾಟರ್ ಬಾಟಲು ಅನ್ನೋದು, ಹಾಗೆ ಬಾಕ್ಸ್ ಯಾವ ಥರ ಡಿಮಾರ್ಟಲ್ಲಿ ನಾನು ತೊಗೊಂಡು ಬಂದು ಪರ್ಚೇಸ್ ಮಾಡಿದ್ದೆ, ಬ್ಯಾಗ್ನು ಅನ್ನೋದನ್ನು ಡಿಟೇಲಾಗಿ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.